ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರ, ಈಗ ಬಹಳಷ್ಟು ಜನ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರ. ಅದು ಏನಪ್ಪಾ ಅಂತಂದ್ರೆ ವ್ಯೂಸು ಆಮೇಲೆ ಫಾಲೋವರ್ಸ್ನ ಯಾವ ಥರ ಗೇನ್ ಮಾಡೋದು ಅಂತ ಬಹಳಷ್ಟು ಜನಕ್ಕೆ ಒಂದು ಗಿಲ್ಟ್ ಇರುತ್ತೆ. ಯಾಕಂತಂದ್ರೆ ಈಗ ಕೆಲವೊಂದು ರೀಲ್ಸ್ ಎಲ್ಲ ನೋಡ್ತಿರ್ತೀರ, 1 lakh 2 lakh 3 lakh ಈ ಥರ ಎಲ್ಲ ವ್ಯೂಸ್ ಬರ್ತಾ ಇರ್ತವೆ. ಆಮೇಲೆ ಶೇರ್ನು ಅಷ್ಟೇ ಆಗ್ತಿರ್ತವೆ, ಆಮೇಲೆ ಕಮೆಂಟ್ಸ್ನು ಹಂಗೆ ಬರ್ತಿರ್ತವೆ. ಇದೆಲ್ಲ ಯಾವ ತರ ಆಗುತ್ತೆ ಅಂತಂದ್ರೆ ನೀವು ಮಾಡೋ ಕಂಟೆಂಟ್ ಮೇಲೆ ಡಿಪೆಂಡ್. ಅದು ಯಾವ ತರ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂತಂದ್ರೆ ನನಗೂ ಅದೇ ತರ ಇತ್ತು, ಏನೋ ಬ್ಯಾಕ್ ಎಂಡ್ ಅಲ್ಲಿ ಏನಾದ್ರು ದುಡ್ಡು ಕೊಟ್ಟು ಆ ತರ ಮಾಡಿಸ್ತಿರ್ತಾರೆ ಅಂತ. ಬಟ್ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನಗೆ ಗೊತ್ತಾಗಿದ್ದೇನಪ್ಪಾ ಅಂತಂದ್ರೆ ಕೆಲವೊಂದು ಟ್ರಿಕ್ಸ್ ಇದಾವೆ. ಅದನ್ನ ಯೂಸ್ ಮಾಡಿದಾಗ ಅವಾಗ ಮಾತ್ರ ನಮ್ಮ ಒಂದು ರೀಲ್ ಬಹಳಷ್ಟು ಜನಕ್ಕೆ ರೀಚ್ ಆಗುತ್ತೆ, ಆಮೇಲೆ ವ್ಯೂಸ್ನು ಚೆನ್ನಾಗಿ ಬರುತ್ತೆ, ಆಮೇಲೆ ಫಾಲೋವರ್ಸ್ನು ಬರುತ್ತೆ. ಬಟ್ ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಯಾವ ತರ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೇನಾದ್ರೂ ಸ್ವಲ್ಪ ನಿಮ್ಮ ಮಾಡಂತ ರೀಲು ಏನಾದ್ರೂ ವ್ಯೂಸ್ ಆಮೇಲೆ ಬಹಳಷ್ಟು ಜನಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ, ಈಗ ಕೆಲವೊಂದೆಲ್ಲ ನೋಡಿರ್ತಾರ ವಿಡಿಯೋಸ್ ಎಲ್ಲ, ಆ ಸೆಟ್ಟಿಂಗ್ಸ್ ಆನ್ ಮಾಡ್ಬೇಕು, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಬೇಕು, ಅದು ಇದು ಅಂತ ಯಾವುದೇ ಇಲ್ಲ. ಸಿಂಪಲ್ ಆಗಿರೋ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ, ಅದನ್ನು ಫಾಲೋ ಮಾಡಿ. ನೀವು ನಿಮ್ಮ ಒಂದು ರೀಲಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ಫಾಲೋವರ್ಸ್ ಏನಿರ್ತಾರಲ್ಲ ಅದಕ್ಕಿಂತನೂ ಜಾಸ್ತಿ ನಿಮಗೇನಾದ್ರೂ ಬಂದ್ರೆ ವ್ಯೂಸ್ ಆಗ್ಲೇ ತಿಳ್ಕೊಬಿಡಿ ನಿಮ್ಮ ಒಂದು ರೀಲ್ ಬೇರೆ ಕಡೆ ರೀಚ್ ಆಗ್ತಿದೆ ಅಂತ ಅರ್ಥ. ಓಕೆನಾ? ಅದು ಯಾವ ತರ ಅಂತ ಹೇಳ್ತೀನಿ. ಯಾಕಂತಂದ್ರೆ ನನಗೆ ಬಹಳಷ್ಟು ಕಡಿಮೆ ಫಾಲೋವರ್ಸ್ ಇರೋದು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ. ನೀಗೇನ್ ನೋಡ್ತಿದ್ರಲ್ಲ, ಇದೇ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್. ನೋಡಿದ್ರಲ್ಲ ಎಷ್ಟು ಜನ ಇದಾರೆ ಅಂತ, 339 ಫಾಲೋವರ್ಸ್ ಇದ್ದಾರೆ. ಬಟ್ ನಿಮಗೆ ವ್ಯೂಸ್ ತೋರಿಸ್ತೀನಿ ನೋಡಿ. ನಾನು ನನ್ನ ಒಂದು ಸ್ವಂತ ಮೈಂಡ್ ಸೆಟ್ ಇಂದ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ನನಗೆ ಏನ್ ಯೋಚನೆ ಬಂತು ಅದನ್ನ ನಾನು ಮಾಡಿದ್ದೀನಿ. ಬಟ್ ಅದು ನಾನು ಅನ್ಕೊಂಡಿದ್ದಿಲ್ಲ ಈ ರೇಂಜಿಗೆಲ್ಲ ಹೋಗುತ್ತಾ ಅಂತ. ಆಮೇಲೆ ಕಂಟೆಂಟ್ನು ಯಾವ ತರ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ, ಆಮೇಲೆ ಬಹಳಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ನಿಮಗೆ ಒಂದು ರೀಲ್ ತೋರಿಸ್ಬಿಡ್ತೀನಿ ನೋಡಿ. ನಾನು ಮಾಡಿರೋಂಥ ರೀಲ್ ಇದೆ ನೋಡಿ. ನೀವೇನು ಆಲ್ಮೋಸ್ಟ್ ಅಲ್ಲಿ ಕೆಲವೊಬ್ಬರು ಎಲ್ಲ ನೋಡಿರ್ತೀರ ಅಂತ ಅನ್ಕೊಂತಿದ್ದೀನಿ. ಇದೇ ಒಂದು ನನ್ನ ಒಂದು ಓನ್ ಆಗಿ ನಾನು ಕ್ರಿಯೇಟ್ ಮಾಡಿರೋದು. ಇದು ಕ್ರಿಯೇಟ್ ಮಾಡಿರೋದು ಇದೇ April 1st ಅಲ್ಲಿ ನಾನು ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರೋದು. ಬಟ್ ನನಗೂ ಗೊತ್ತಿದ್ದಿಲ್ಲ ಇದು ಈ ರೇಂಜಿಗೆಲ್ಲ ರೀಚ್ ಆಗುತ್ತೆ, ಆಮೇಲೆ ಈ ತರ ಎಲ್ಲ ಲೈಕ್ಸ್, ಆಮೇಲೆ ಶೇರ್ ಬಹಳಷ್ಟು ಜನಕ್ಕೆ ಶೇರ್ ಆಗಿದೆ. ಇಲ್ಲಿ ನೋಡಿ, ನೀವು ನೋಡ್ಬೋದು ನನಗೇನು ಮೈಂಡ್ ಅಲ್ಲಿ ಬಂದಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ಅದನ್ನೇ ನಾನು ಪೋಸ್ಟ್ ಮಾಡಿದೆ. ಬಟ್ ಅದನ್ನೇ ಬಹಳಷ್ಟು ಜನಕ್ಕೆ ಲೈಕ್ ಆಗುತ್ತೆ ನೋಡಿ. ಆಸ್ ಎ ಏನ್ ರಿಯಾಲಿಟಿ ಇರುತ್ತಲ್ಲ ಅದನ್ನೇ ನೀವು ಪೋಸ್ಟ್ ಮಾಡಿ, ಅದು ಬಹಳಷ್ಟು ಜನಕ್ಕೆ ಲೈಕ್ ಆಗುತ್ತೆ. ನೀವು ಸುಮ್ಮನೆ ಏನೋ ಒಂದು ಇನ್ನೊಬ್ರು ಏನೋ ಮಾಡ್ತಿದ್ದಾರೆ ಅಂತ ಅದನ್ನ ಕಾಪಿ ಮಾಡಿ ನೀವು ಅದನ್ನೇ ಮಾಡಕ್ ಹೋದ್ರೆ ಅದು ರೀಚ್ ಆಗಲ್ಲ. ನಿಮ್ಮ ಓನ್ ಕ್ರಿಯೇಟಿವಿಟಿಯಿಂದ ಮಾಡಿ. ಈಗ ಈ ಒಂದು ರೀಲ್ಸ್ ಏನಿದೆಯಲ್ಲ ಇದ್ರದ್ದು ಇನ್ಸೈಟ್ ತೋರಿಸ್ತೀನಿ ನೋಡಿ. ಲೈಕ್ಸ್ ಬಂದ್ಬಿಟ್ಟು 15K ಲೈಕು, ನಾರ್ಮಲ್ ಆಗಿ ಕಮೆಂಟು 64, ಶೇರ್ ಬಂದ್ಬಿಟ್ಟು 20K ಶೇರ್, ಅಂದ್ರೆ 20,000 ಜನ ಶೇರ್ ಮಾಡಿದ್ದಾರೆ ಈ ಒಂದು ರೀಲ್ನ. ಆಮೇಲೆ ಅದನ್ನ ಸೇವ್ ಮಾಡ್ಕೊಂಡಿರೋದು 1,500 ಜನ ಸೇವ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ವ್ಯೂಸ್ ನೋಡಿ, ಇವತ್ತು ನಾನು ಏನ್ 15th April ಈ ಒಂದು ವಿಡಿಯೋ ಮಾಡ್ತಿದ್ದೀನಿ, ಇವತ್ತಿಗೆ ಈ ಒಂದು ರೀಲ್ಗೆ 7,04,108 ವ್ಯೂಸ್ ಇದೆ ನೋಡಿ. ನನಗೂ ನಿಜ ಆಗಲ್ಲ. ಈಗ ಇದಕ್ಕಿಂತ ಮುಂಚೆ ಅಂದ್ರೆ ಈ ಒಂದು ರೀಲ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀವೊಂದು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕೆಳಗಡೆ ಹೋದ್ರೆ ನಾನು ಫೋಟೋಗ್ರಫಿನೂ ಮಾಡ್ತೀನಿ, ಆಮೇಲೆ ಕೆಲವೊಂದು ರೀಲ್ಸ್ ಎಲ್ಲ ಮಾಡಿದ್ದೆ. ಅದೆಲ್ಲ ನಾನು ನಮ್ಮ ಫ್ರೆಂಡ್ಸಿಗೆಲ್ಲ ಟ್ಯಾಗ್ ಮಾಡಿ ವ್ಯೂಸ್ ಬರ್ಸೋಕೆ ಟ್ರೈ ಮಾಡ್ತಿದ್ದೆ. ಆದ್ರೂ ನಂದು 1000 ಮೇಲೆ ಹೋಗ್ತಿದ್ದಿಲ್ಲ ವ್ಯೂಸ್. ಆ ತರ ಒಂದು ಪ್ರಾಬ್ಲಮ್ ಆಗ್ತಿತ್ತು. 2-3 ಟ್ಯಾಗ್ ಮಾಡಿ ನಾನು ಮಾಡ್ಕೊಂತಿದ್ದೆ. ಬಟ್ ಯಾವಾಗ ನನಗೆ ರೀಸೆಂಟ್ ಆಗಿ ಇದನ್ನ ಒಂದು ಮಾಡಿದೆ, ಅವಾಗ ನನ್ಗೆ ಕಾನ್ಫಿಡೆಂಟ್ ಬಂತು. ನಾವು ಮಾಡೋ ಕೆಲಸ ಕರೆಕ್ಟ್ ಆಗಿತ್ತು ಅಂತಂದ್ರೆ ಈಸಿಯಾಗಿ ರೀಚ್ ಆಗುತ್ತೆ. ಆಮೇಲೆ ರಿಯಾಲಿಟಿ, ಓಕೆನಾ? ಕಾಪಿ ಹೊಡೆಯಕ್ಕೆ ಹೋಗ್ಬೇಡಿ. ರಿಯಾಲಿಟಿ ನಿಮ್ಗೇನ್ ಅನ್ಸುತ್ತೆ, ಈಗ ನಿಜ, ಈಗ ಹೊರಗಡೆ ಏನಿದೆ ಪ್ರೆಸೆಂಟ್ ಸಿಚುವೇಶನ್, ಆ ಒಂದು ಟಾಪಿಕ್ ಮೇಲೆ ನೀವು ರೀಲ್ ಮಾಡಿ, ಖಂಡಿತ ರೀಚ್ ಆಗುತ್ತೆ. ಇದೇ ಒಂದು ನನ್ನ ಒಂದು ರೀಲೇ ಎಕ್ಸಾಂಪಲ್. ಇದು ಒಂದೇ ಅಲ್ಲ, ಈಗ ನೋಡಿ ಇನ್ನೊಂದು ತೋರಿಸ್ತಿದ್ದೀನಿ. ಇದನ್ನು ಅಷ್ಟೇ, ಇದು ನನ್ನ ಮೈಂಡಿಗೆ ಬಂದಿದ್ದು. ಈಗ ಬ್ಯಾಕ್ ಗ್ರೌಂಡ್ ಫೋಟೋ ಏನಿದೆಲ್ಲ ಅದನ್ನ AI ಒಳಗಡೆ ಕ್ರಿಯೇಟ್ ಮಾಡ್ಕೊಂಡು ನನ್ನ ಯೋಚನೆಗೆ ಬಂದಿದ್ದು ನಾನು ಟೈಪ್ ಮಾಡಿ ಅದನ್ನ ಸೇವ್ ಮಾಡ್ಕೊಂಡು ಫೋಟೋ ರೆಡಿ ಮಾಡಿ ಪೋಸ್ಟ್ ಮಾಡಿದ್ದೆ. ಇದನ್ನು ಅಷ್ಟೇ, ಇದು ಚೆನ್ನಾಗಿ ಬಂದಿದೆ. ಇದು ವ್ಯೂಸ್ ಬಂದ್ಬಿಟ್ಟು 46,000 ನೋಡಿ. 300 ಎಲ್ಲಿ 7 lakh ಎಲ್ಲಿ ಅಂದ್ರೆ ನನ್ನ ಒಂದು ಫಾಲೋವರ್ಸ್. ಆಕ್ಚುಲಿ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಇದ್ದಿದ್ದು 200, ಈಗ 100 ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಇದೇ ಈಗ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದೇ ಸರಿ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ.
ಈಗ ಇದಕ್ಕಿಂತ ಮುಂಚೆ ಎಲ್ಲ ನನಗೆ 1 ಫಾಲೋವರ್ಸ್ ಬಂದ್ರೆ ಬಹಳಷ್ಟು ಖುಷಿ ಆಗ್ತಿತ್ತು, ಅಂಥದ್ದು ಈಗ ಬರ್ತಿದೆ. ಇದೇ ತರ ನೀವು ಈಗ ಪ್ರೆಸೆಂಟು ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ನಡೆಯುವಂತ ಏನೇ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಈಗ ಫೆಸ್ಟ್ ಬಂತ, ಯಾವ್ದಾದ್ರು ನಿಯರ್ ಬೈ ಫೆಸ್ಟ್ ಬಂತ ಅಂತ ಅನ್ಕೊಳ್ಳಿ, ಅದ್ರ ಬಗ್ಗೆ ಮಾಡಿ, ಅದು ಟ್ರೆಂಡಿಂಗ್ ಆಗುತ್ತೆ. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿರೋ ಒಂದು ಟ್ರಿಕ್ ಅಂತಂದ್ರೆ ಅದೇ. ಇದು ನಾನೆಲ್ಲ ಬರೀ ಜಾಬ್ ರಿಲೇಟೆಡ್, ಅಂದ್ರೆ ಹೊರಗಡೆ ಈಗ ಸಿಟಿಯಲ್ಲಿ ಯಾವ ತರ ಲೈಫ್ ಇದೆ ಅಂತ ಅದ್ರ ಬಗ್ಗೆ ನಾನು ಇದು ಒಂದು ಮಾಡ್ತಿದ್ದೀನಿ. ಎಲ್ಲಾನು ಚೆನ್ನಾಗಿ ರೀಚ್ ಆಗ್ತಿದಾವೆ. ಇನ್ನು ನಿಮ್ಗೆ ಏನಾದ್ರು ಟಾಪಿಕ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಹೇಳಿದ್ನಲ್ಲ, ಫಸ್ಟ್ ಈಗ ರೀಸೆಂಟ್ ಆಗಿ ಏನಾದ್ರು ಈಗ ಹತ್ರದಲ್ಲಿ ಏನಾದ್ರು ಹಬ್ಬ ಯಾವ್ದಾದ್ರು ಬರ್ತಿದ್ರೆ ಅದ್ರ ಬಗ್ಗೆ ಇದು ಮಾಡಿ, ರೀಲ್ಸ್ ಮಾಡಿ, ಓಕೆನಾ. ಅದ್ರ ಜೊತೆ ನಿಮ್ಗೆ ಕೆಲವೊಂದು ಟೈಮಲ್ಲಿ ನಿಮ್ ಲೈಫ್ ಬಗ್ಗೆ ಏನಾದ್ರು ಯೋಚನೆಗಳು ಎಕ್ಸ್ಪೀರಿಯನ್ಸ್ ಆಗಿರ್ತಾವಲ್ಲ, ಅದ್ರದ್ದು ಏನಾದ್ರು ಪೋಸ್ಟ್ ಮಾಡಿ ಹಾಕಿ. ಅಂದ್ರೆ ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ಬೇಕಂತ ಏನಿಲ್ಲ. ನಾನು ಯಾವ ತರ ಈಗ ಪೋಸ್ಟ್ ಕ್ರಿಯೇಟ್ ಮಾಡಿದ್ದೆ ಆ ತರ ಒಂದು ಫೋಟೋನ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮ ಅನಿಸಿಕೆನ ನೀವು ಬರ್ದು ಹಾಕಿ. ಬಹಳಷ್ಟು ಜನಕ್ಕೆ ರೀಚ್ ಆಗುತ್ತೆ, ಫಾಲೋವರ್ಸ್ನು ಬರ್ತಾರೆ, ವ್ಯೂಸ್ನು ಬರುತ್ತೆ, ಈಸಿಯಾಗಿ ನೀವು ಗೇನ್ ಮಾಡ್ಬೋದು. ಆಮೇಲೆ ಇನ್ನೊಂದು ಮೇನ್, ಇದನ್ನೊಂದು ಮರಿಬೇಡಿ, ಮೇನ್ ಏನಂತಂದ್ರೆ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿರೋ ಮ್ಯೂಸಿಕ್ ನ ನೀವು ಆಡ್ ಮಾಡ್ಬೇಕಾಗುತ್ತೆ. ಯಾವಾಗೂ ನೀವು ಹಳೇದೇನಾದ್ರೂ ಯೂಸ್ ಮಾಡಿದಿರ ಅಂತ ಅನ್ಕೊಳ್ಳಿ, ಅದು ರೀಚ್ ಆಗೋದು ಬಹಳಷ್ಟು ಕಡಿಮೆ. ಈಗ ಟ್ರೆಂಡಿಂಗ್ ಅಲ್ಲಿರೋ ಮ್ಯೂಸಿಕ್, ಅದನ್ನೆಲ್ಲ ಮ್ಯೂಸಿಕ್ ನಿಮ್ಮ ಒಂದು ಏನ್ ಕಂಟೆಂಟ್ ಮಾಡ್ತಾರಲ್ಲ ಅದ್ರ ರಿಲೇಟೆಡ್ ಆಗಿ ಅಪ್ಲೋಡ್ ಮಾಡಿ, ಖಂಡಿತ ವ್ಯೂಸ್ ಬರುತ್ತೆ. ಆಮೇಲೆ ಫಸ್ಟು ಪ್ರೆಸೆಂಟ್ ಏನಿದೆ ಹೊರಗಡೆ ಈಗ ನಡೀತಿರೋದು ಅದ್ರ ಬಗ್ಗೆ ಮಾಡಿ, ಓಕೆನಾ. ಸೆಕೆಂಡ್ ಒಂದು ಟ್ರೆಂಡಿಂಗ್ ಅಲ್ಲಿರೋ ಮ್ಯೂಸಿಕ್ ನ ಆಡ್ ಮಾಡಿ, ಇದು ಒಂದು. ಆಮೇಲೆ ಮೂರನೇದು ಹ್ಯಾಶ್ ಟ್ಯಾಗ್ ಅಂತ ಏನಂತಂದ್ರೆ, ನೀವು ಯಾವ್ದ್ರ ಬಗ್ಗೆ ಮಾಡ್ತಿರ್ತೀರಲ್ಲ ಅದ್ರದ್ದು ಬಗ್ಗೆ ಒಂದು 4-5 ಹ್ಯಾಶ್ ಟ್ಯಾಗ್ ನ ಆಡ್ ಮಾಡಿ. ಈಗ ಆತರ ಹಾಕಿದಾಗ ಬಹಳಷ್ಟು ಜನಕ್ಕೆ ಇನ್ನೂ ನೀವೇನ್ ಅನ್ಕೊಂಡಿರ್ತಾರಲ್ಲ ಅದಕ್ಕಿಂತ ಡಬಲ್ ರೀಚ್ ಆಗೋ ಚಾನ್ಸಸ್ ಇದೆ. ಈ ಮೂರು ನಾನು ಏನ್ ಹೇಳಿದ್ನಲ್ಲ, ಪ್ರೆಸೆಂಟ್ ನಡೆಯುವಂತ ಹೊರಗಡೆ ಏನ್ ನಡೀತಿದೆ ಅದು. ಸೆಕೆಂಡ್ ಒಂದು ಮ್ಯೂಸಿಕ್, ಟ್ರೆಂಡಿಂಗ್ ಮ್ಯೂಸಿಕ್, ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಯಾವ ಮ್ಯೂಸಿಕ್ ಇದೆ ಆ ಮ್ಯೂಸಿಕ್. ಆಮೇಲೆ ಮೂರನೇದು ಹ್ಯಾಶ್ ಟ್ಯಾಗ್. ಈ ಮೂರೇ ಯೂಸ್ ಮಾಡ್ಕೊಳ್ಳಿ. ಇದು ಬಿಟ್ಟು ಬೇರೆ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆ ಸೆಟ್ಟಿಂಗ್ ಈ ಸೆಟ್ಟಿಂಗ್ ಅಂತ ಯಾವುದೇ ಏನ್. ನಾನು ಬಹಳಷ್ಟನ್ನೇ ಟ್ರೈ ಮಾಡಿದ್ದೇನೆ, ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ, ನಾನು 1 year ಕಷ್ಟಪಟ್ಟಿದ್ದೀನಿ. ಅದು ಇದು ರೀಚ್ ಆಗ್ತವೆ ಅದು ಇದು ಅಂತ. ಬಟ್ ನಾನು ಯಾವಾಗ ನಂದೇ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾಡಿದೆ, ಅವಾಗ ಗೊತ್ತಾಗಿದ್ದು ಒಂದೇ, ಮಾಡ್ತಿರೋ ಕಂಟೆಂಟು, ಆಮೇಲೆ ಪ್ರೆಸೆಂಟ್ ಇರೋ ಮ್ಯೂಸಿಕ್, ಆಮೇಲೆ ಹ್ಯಾಶ್ ಟ್ಯಾಗ್, ಇವು 3 ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ರೀಚ್ ಸಿಕ್ಕೇ ಸಿಗುತ್ತೆ. ಈಗ ನನಗೂ ಅಷ್ಟೇ ಫಾಲೋವರ್ಸ್ ಆಲ್ಮೋಸ್ಟ್ ಅಲ್ಲಿ 15 days ಆಯ್ತು. 15 days ಅಲ್ಲಿ 100 ಮೇಲೆ ಫಾಲೋವರ್ಸ್ ಬಂದಿದ್ದಾರೆ. ಖುಷಿ ಆಗ್ತಿದೆ ನನಗೂ. ಬಟ್ ಇನ್ನು ಮುಂದೆ ಬರ್ತಾರೆ ಅಂತ ನನಗೆ ಒಂದು ಹೋಪ್ ಇದೆ. ಇದೇ ತರ ಮಾಡ್ಕೊಂತ ಹೋದ್ರೆ ಪಕ್ಕ ಹಾಗೆ ಆಗುತ್ತೆ. ಇದೇ ತರ ನಿಮಗೆ ಏನಾದ್ರು ಮಾಡ್ಬೇಕಂತ ಏನಾದ್ರು ಇದ್ರೆ ಈ ಒಂದು ಟ್ರಿಕ್ ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ದುಡ್ಡು ಕೊಟ್ಟು ವ್ಯೂಸ್ ಅದು ಮಾಡ್ಕೊಳಕ್ ಹೋಗ್ಬೇಡಿ. 100 rupees ಕೊಟ್ರೆ 1 ರೀಲ್ಗೆ ಅಷ್ಟು ವ್ಯೂಸ್, ಇಷ್ಟು ವ್ಯೂಸ್, ಆಮೇಲೆ ಫೇಕ್ ಫಾಲೋವರ್ಸ್ ನ ತಂದ್ಕೊಳ್ಳೋ ಈ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ಮ ಒಂದು ಏನ್ ಅಕೌಂಟ್ ಇರುತ್ತಲ್ಲ ಅದು ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ಸ್ಟಾಗ್ರಾಮ್ ಇಂದ ಡಿಲೀಟೇ ಮಾಡಿಬಿಡ್ತಾರೆ. ಇದೊಂದು ನೆನ್ಪಿಟ್ಕೊಳ್ಳಿ, ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.